ಭಾರತದ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಅತಿ ಹೆಚ್ಚು ದುಃಖ ಅನುಭವಿಸಿದ ಮಹಾವೀರರಲ್ಲಿ ಒಬ್ಬನು ಕರ್ಣ. ಶೌರ್ಯದಲ್ಲಿ ದೊಡ್ಡವನಾಗಿದ್ದರು, ದಾನದಲ್ಲಿ ಮಹಾನಾಗಿದ್ದರು, ವಿಧಿಯ ಆಟದಲ್ಲಿ ಸದಾ ನೋವು ಅನುಭವಿಸಿದ ವ್ಯಕ್ತಿ ಕರ್ಣ. ಕರ್ಣನ ಕಥೆ ಅವನು ಹುಟ್ಟಿದ ಕ್ಷಣದಿಂದಲೇ ದುಃಖದಿಂದ ಆರಂಭವಾಗುತ್ತದೆ. ಒಮ್ಮೆ ಕುಂತಿದೇವಿಗೆ ಮಹರ್ಷಿ ದುರ್ವಾಸ ಒಂದು ವರವನ್ನು ನೀಡಿದ್ದರು. ಆ ವರದ ಮೂಲಕ ಯಾವ ದೇವರನ್ನು ಕರೆಯಿದರೂ ಅವರು ಪ್ರತ್ಯಕ್ಷವಾಗಿ ಬಂದು ಮಗುವನ್ನು ನೀಡುತ್ತಿದ್ದರು. ಕುತೂಹಲದಿಂದ ಕುಂತಿ ಸೂರ್ಯದೇವರನ್ನು ಕರೆಯುತ್ತಾರೆ. ಆಗ ಸೂರ್ಯದೇವರಿಂದ ಒಂದು ಪ್ರಕಾಶಮಾನವಾದ ಮಗು ಹುಟ್ಟುತ್ತದೆ. ಆ ಮಗು ಜನ್ಮದಿಂದಲೇ ಕವಚ ಮತ್ತು ಕುಂಡಲಗಳನ್ನು ಧರಿಸಿಕೊಂಡು ಹುಟ್ಟಿತ್ತು. ಆ ಮಗುವೇ ಕರ್ಣ. ಆದರೆ ಕುಂತಿ ಅವಿವಾಹಿತಳಾಗಿದ್ದರಿಂದ ಸಮಾಜದ ಭಯದಿಂದ ಆ ಮಗುವನ್ನು ತನ್ನ ಬಳಿ ಇಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ತನ್ನ ಹೃದಯ ಕಣ್ಣೀರಿನಿಂದ ತುಂಬಿಕೊಂಡಿದ್ದರೂ ಕೂಡ ಆ ಮಗುವನ್ನು ಒಂದು ಚಿಕ್ಕ ಪೆಟ್ಟಿಗೆಯಲ್ಲಿ ಇಟ್ಟು ನದಿಗೆ ಬಿಡಬೇಕಾಯಿತು. ಒಬ್ಬ ತಾಯಿಯ ಕೈಯಿಂದ ದೂರವಾದ ಆ ಮಗು ನದಿಯಲ್ಲಿ ತೇಲಿ ಹೋಗುತ್ತಿತ್ತು. ಆ ಕ್ಷಣದಲ್ಲಿ ಕರ್ಣನ ಜೀವನದಲ್ಲಿ ಮೊದಲ ದೊಡ್ಡ ದುಃಖ ಶುರುವಾಯಿತು. ಆ ಮಗುವನ್ನು ಒಂದು ಸಾರಥಿ ಕುಟುಂಬ ಕಂಡು ತೆಗೆದುಕೊಂಡಿತು. ಸಾರಥಿಯ ಹೆಸರು ಅಧಿರಥ, ಅವರ ಹೆಂಡತಿ ರಾಧೆ. ಅವರು ಆ ಮಗುವನ್ನು ತಮ್ಮ ಮಗನಂತೆ ಸಾಕಿದರು. ರಾಧೆ ತುಂಬಾ ಪ್ರೀತಿಯಿಂದ ಬೆಳೆಸಿದುದರಿಂದ ಕರ್ಣನನ್ನು ರಾಧೇಯ ಎಂದು ಕರೆಯಲಾಯಿತು. ಆದರೆ ಕರ್ಣ ಬೆಳೆದಂತೆ ಅವನ ಜೀವನದಲ್ಲಿ ಅವಮಾನಗಳು ಹೆಚ್ಚುತ್ತಲೇ ಹೋದವು. ಅವನು ಮಹಾನ್ ಯೋಧನಾಗಬೇಕು ಎಂದು ಕನಸು ಕಂಡನು. ಆದರೆ ಸಮಾಜ ಅವನನ್ನು ಸಾರಥಿಯ ಮಗ ಎಂದು ಹೇಳಿ ಅವಮಾನ ಮಾಡುತ್ತಿತ್ತು. ಕರ್ಣನ ಮನಸ್ಸು ನೋವಿನಿಂದ ತುಂಬಿದ್ದರೂ ಕೂಡ ಅವನು ತನ್ನ ಕನಸನ್ನು ಬಿಡಲಿಲ್ಲ. ಅವನು ಗುರುವಾಗಲು ಪರಶುರಾಮರನ್ನು ಹುಡುಕಿಕೊಂಡು ಹೋಗುತ್ತಾನೆ. ಆದರೆ ಪರಶುರಾಮರು ಕ್ಷತ್ರಿಯರಿಗೆ ವಿದ್ಯೆ ಕಲಿಸುವುದಿಲ್ಲ. ಆದ್ದರಿಂದ ಕರ್ಣನು ತಾನು ಬ್ರಾಹ್ಮಣನೆಂದು ಹೇಳಿ ಅವರ ಬಳಿ ವಿದ್ಯೆ ಕಲಿಯುತ್ತಾನೆ. ಕರ್ಣ ತುಂಬಾ ಪರಿಶ್ರಮದಿಂದ ಅಸ್ತ್ರಶಸ್ತ್ರ ವಿದ್ಯೆ ಕಲಿಯುತ್ತಾನೆ. ಪರಶುರಾಮರು ಅವನನ್ನು ತಮ್ಮ ಅತ್ಯುತ್ತಮ ಶಿಷ್ಯನಂತೆ ನೋಡಿಕೊಳ್ಳುತ್ತಾರೆ. ಒಂದು ದಿನ ಪರಶುರಾಮರು ಕರ್ಣನ ಮಡಿಲಲ್ಲಿ ತಲೆಯಿಟ್ಟು ವಿಶ್ರಾಂತಿ ಪಡೆಯುತ್ತಿದ್ದರು. ಆಗ ಒಂದು ಕೀಟ ಕರ್ಣನ ಕಾಲನ್ನು ಕಚ್ಚಿತು. ರಕ್ತ ಹರಿಯುತ್ತಿತ್ತು. ನೋವು ಅಸಹ್ಯವಾಗಿತ್ತು. ಆದರೆ ಗುರುಗಳ ನಿದ್ರೆ ಭಂಗವಾಗಬಾರದೆಂದು ಕರ್ಣನು ಅಷ್ಟೊಂದು ನೋವನ್ನು ಸಹಿಸಿಕೊಂಡನು. ನಂತರ ಪರಶುರಾಮರು ಕಣ್ಣು ತೆರೆಯುತ್ತಿದ್ದಾಗ ರಕ್ತ ನೋಡುತ್ತಾರೆ. ಅವರಿಗೆ ಸತ್ಯ ತಿಳಿಯುತ್ತದೆ. ಇಷ್ಟು ನೋವನ್ನು ಬ್ರಾಹ್ಮಣನು ಸಹಿಸುವುದಿಲ್ಲ, ನೀನು ಕ್ಷತ್ರಿಯನೇ ಇರಬೇಕು ಎಂದು ಕೋಪದಿಂದ ಕರ್ಣನಿಗೆ ಶಾಪ ಕೊಡುತ್ತಾರೆ. ಅವನು ಕಲಿತ ವಿದ್ಯೆ ಅವನಿಗೆ ಅತ್ಯಂತ ಅಗತ್ಯ ಸಮಯದಲ್ಲಿ ಮರೆತು ಹೋಗುತ್ತದೆ ಎಂದು. ಆ ಶಾಪ ಕರ್ಣನ ಜೀವನದಲ್ಲಿ ಮತ್ತೊಂದು ದೊಡ್ಡ ದುಃಖವಾಯಿತು. ನಂತರ ಹಸ್ತಿನಾಪುರದಲ್ಲಿ ನಡೆದ ಧನುರ್ವಿದ್ಯಾ ಸ್ಪರ್ಧೆಯಲ್ಲಿ ಕರ್ಣನು ಅರ್ಜುನನಷ್ಟೇ ಶೂರನಾಗಿ ಕಾಣಿಸಿಕೊಂಡನು. ಆದರೆ ಅವನನ್ನು ಯೋಧನೆಂದು ಸ್ವೀಕರಿಸುವ ಬದಲು ಜನರು ಅವನನ್ನು ಅವಮಾನಿಸಿದರು. ನೀನು ಸಾರಥಿಯ ಮಗ, ನಿನಗೆ ಯುದ್ಧ ಮಾಡುವ ಹಕ್ಕಿಲ್ಲ ಎಂದು ಹೇಳಿ ಅವನನ್ನು ತಿರಸ್ಕರಿಸಿದರು. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಕರ್ಣನನ್ನು ಗೌರವಿಸಿದನು. ಅವನೇ ದುರ್ಯೋಧನ. ದುರ್ಯೋಧನನು ಕರ್ಣನ ಪ್ರತಿಭೆಯನ್ನು ಗುರುತಿಸಿ ಅವನನ್ನು ಅಂಗದೇಶದ ರಾಜನನ್ನಾಗಿ ಮಾಡುತ್ತಾನೆ. ಆ ದಿನದಿಂದ ಕರ್ಣನು ತನ್ನ ಜೀವನವನ್ನೇ ದುರ್ಯೋಧನನಿಗೆ ಅರ್ಪಿಸಿದನು. ಯಾಕೆಂದರೆ ಅವಮಾನಗಳ ನಡುವೆ ಅವನನ್ನು ಗೌರವಿಸಿದ ಮೊದಲ ವ್ಯಕ್ತಿ ದುರ್ಯೋಧನ. ಕರ್ಣನು ದಾನದಲ್ಲಿ ಅತಿ ಮಹಾನ್. ಯಾರೇ ಏನು ಕೇಳಿದರೂ ಅವನು ಇಲ್ಲ ಎಂದಿರಲಿಲ್ಲ. ಅದಕ್ಕಾಗಿ ಅವನನ್ನು ದಾನಶೂರ ಕರ್ಣ ಎಂದು ಕರೆಯುತ್ತಾರೆ. ಒಂದು ದಿನ ದೇವರಾಜ ಇಂದ್ರದೇವನು ಬ್ರಾಹ್ಮಣನ ರೂಪದಲ್ಲಿ ಬಂದು ಕರ್ಣನ ಜನ್ಮಸಿದ್ಧವಾದ ಕವಚ ಮತ್ತು ಕುಂಡಲಗಳನ್ನು ಕೇಳುತ್ತಾರೆ. ಅವು ಅವನಿಗೆ ಜೀವರಕ್ಷಣೆಯಾಗಿದ್ದರೂ ಕೂಡ ಕರ್ಣನು ಒಂದು ಕ್ಷಣವೂ ಯೋಚಿಸದೆ ಅವುಗಳನ್ನು ದಾನವಾಗಿ ನೀಡುತ್ತಾನೆ. ಇಷ್ಟು ದೊಡ್ಡ ದಾನ ಮಾಡಿದರೂ ವಿಧಿ ಕರ್ಣನನ್ನು ಕಾಪಾಡಲಿಲ್ಲ. ಮಹಾಭಾರತ ಯುದ್ಧ ಆರಂಭವಾಗುವ ಮೊದಲು ಕುಂತಿ ಕರ್ಣನನ್ನು ಭೇಟಿ ಮಾಡುತ್ತಾಳೆ. ಆಗ ಅವಳು ಕರ್ಣನಿಗೆ ಸತ್ಯ ಹೇಳುತ್ತಾಳೆ, ನೀನು ನನ್ನ ಮಗ ಎಂದು. ಅದು ಕೇಳಿ ಕರ್ಣನ ಹೃದಯ ತುಂಬಾ ನೋವಿನಿಂದ ತುಂಬುತ್ತದೆ. ತನ್ನ ತಾಯಿಯನ್ನು ಮೊದಲ ಬಾರಿ ಕಂಡ ಸಂತೋಷ ಇದ್ದರೂ ಕೂಡ ಜೀವನವಿಡೀ ತಾಯಿಯ ಪ್ರೀತಿ ಸಿಗದ ನೋವು ಅವನ ಮನಸ್ಸಿನಲ್ಲಿ ತುಂಬಿರುತ್ತದೆ. ಆದರೂ ಕರ್ಣನು ದುರ್ಯೋಧನನ ಸ್ನೇಹವನ್ನು ಬಿಡಲು ಒಪ್ಪುವುದಿಲ್ಲ. ಆದರೆ ತಾಯಿಗೆ ಒಂದು ಮಾತು ಕೊಡುತ್ತಾನೆ, ಅರ್ಜುನನನ್ನು ಹೊರತು ಬೇರೆ ಪಾಂಡವರನ್ನು ನಾನು ಕೊಲ್ಲುವುದಿಲ್ಲ ಎಂದು. ನಂತರ
ಮಹಾಭಾರತದ ಮಹಾಯುದ್ಧವಾದ ಕುರುಕ್ಷೇತ್ರ ಯುದ್ಧ ಆರಂಭವಾಗುತ್ತದೆ. ಯುದ್ಧದ ವೇಳೆ ಕರ್ಣನು ಮಹಾಶೂರನಾಗಿ ಹೋರಾಡುತ್ತಾನೆ. ಆದರೆ ವಿಧಿಯ ಆಟ ಮತ್ತೊಮ್ಮೆ ಅವನನ್ನು ಕಾಡುತ್ತದೆ. ಅವನ ರಥದ ಚಕ್ರ ಮಣ್ಣಿನಲ್ಲಿ ಸಿಲುಕುತ್ತದೆ. ಅದನ್ನು ಹೊರತೆಗೆದುಕೊಳ್ಳಲು ಅವನು ಪ್ರಯತ್ನಿಸುತ್ತಿದ್ದಾಗ ಅವನಿಗೆ ಕಲಿತ ವಿದ್ಯೆ ಮರೆತು ಹೋಗುತ್ತದೆ. ಅದು ಪರಶುರಾಮರ ಶಾಪ. ಆ ಸಮಯದಲ್ಲಿ ಅರ್ಜುನನು ಬಾಣವನ್ನು ಹಾರಿಸಿ ಕರ್ಣನನ್ನು ಕೊಲ್ಲುತ್ತಾನೆ. ಜೀವನದಲ್ಲಿ ಸದಾ ಅವಮಾನ, ದುಃಖ ಮತ್ತು ವಿಧಿಯ ಆಟ ಅನುಭವಿಸಿದ ಕರ್ಣನು ಯುದ್ಧಭೂಮಿಯಲ್ಲಿ ಕೊನೆಯುಸಿರೆಳೆಯುತ್ತಾನೆ. ಇಷ್ಟೊಂದು ದುಃಖ ಅನುಭವಿಸಿದ ಕರ್ಣನು ಕೊನೆಗೆ ಯುದ್ಧಭೂಮಿಯಲ್ಲಿ ಬಿದ್ದಿದ್ದನು. ಅವನ ದೇಹದಿಂದ ರಕ್ತ ಹರಿಯುತ್ತಿತ್ತು. ಉಸಿರು ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಆ ಸಮಯದಲ್ಲಿ ದೇವರು ಕೂಡ ಅವನ ಮಹತ್ವವನ್ನು ಪರೀಕ್ಷಿಸಲು ಬಂದರು ಎಂದು ಹೇಳಲಾಗುತ್ತದೆ. ಕರ್ಣನು ಸಾಯುವ ಕ್ಷಣದಲ್ಲೂ ತನ್ನ ದಾನಶೀಲತೆಯನ್ನು ಬಿಡಲಿಲ್ಲ. ಅವನ ಬಳಿ ಏನೂ ಉಳಿದಿರಲಿಲ್ಲ. ಆದರೂ ಕೇಳಿದವರಿಗೆ ಕೊಡುವ ಮನಸ್ಸು ಮಾತ್ರ ಉಳಿದಿತ್ತು. ಇಷ್ಟು ದೊಡ್ಡ ದಾನಶೂರನಾಗಿದ್ದ ಕರ್ಣನು ಜೀವನದಲ್ಲಿ ಒಂದು ಮಾತು ಮಾತ್ರ ಬಯಸಿದ್ದನು: ತಾಯಿ ಎಂಬ ಒಂದು ಕರೆಯುವ ಶಬ್ದ. ಆದರೆ ಅವನಿಗೆ ಆ ಶಬ್ದ ಜೀವನವಿಡೀ ಸಿಗಲಿಲ್ಲ. ಕರ್ಣನು ಸಾಯುವ ಮೊದಲು ಆಕಾಶದ ಕಡೆ ನೋಡಿದನು. ಅವನ ಕಣ್ಣಿನಲ್ಲಿ ಕಣ್ಣೀರು ತುಂಬಿತ್ತು. ಅವನು ನಿಧಾನವಾಗಿ ಹೇಳಿದನು: ನನ್ನ ಜೀವನದಲ್ಲಿ ನನಗೆ ಸಿಗದ ಪ್ರೀತಿ, ಗೌರವ ಮತ್ತೊಬ್ಬರಿಗೆ ಸಿಗಲಿ ಅಂತ ಹೇಳಿ ಮಹಾವೀರ ಕರ್ಣನು ತನ್ನ ಕೊನೆಯ ಉಸಿರೆಳೆದನು. ನಂತರ ಮಾತ್ರ ಪಾಂಡವರಿಗೆ ಸತ್ಯ ತಿಳಿಯಿತು. ಅವರು ಕೊಂದ ಯೋಧ ಅವರ ಶತ್ರುವಲ್ಲ, ಅವರ ಅಣ್ಣನೇ ಆಗಿದ್ದನು. ಆ ಕ್ಷಣದಲ್ಲಿ ಯುದ್ಧಭೂಮಿಯಲ್ಲಿ ಕೇವಲ ಒಂದು ಯೋಧನ ಸಾವಲ್ಲ, ಒಂದು ದುಃಖಭರಿತ ಜೀವನದ ಕಥೆ ಮುಗಿದಿತ್ತು. ಅದಕ್ಕಾಗಿಯೇ ಇಂದಿಗೂ ಜನರು ಹೇಳುತ್ತಾರೆ, ಶೂರರಲ್ಲಿ ಶೂರನು ಅರ್ಜುನ ಆಗಿರಬಹುದು, ಆದರೆ ದುಃಖದಲ್ಲಿ ಮಹಾವೀರನು ಆದರೆ ದುಃಖದಲ್ಲಿ ಮಹಾವೀರನು ಕರ್ಣನೇ. ಕರ್ಣನ ಜೀವನ ನಮಗೆ ಒಂದು ಪಾಠ ಕೊಡುತ್ತದೆ. ಒಬ್ಬ ವ್ಯಕ್ತಿ ಎಷ್ಟು ಒಳ್ಳೆಯವನಾಗಿದ್ದರೂ ವಿಧಿ ಕೆಲವೊಮ್ಮೆ ಅವನನ್ನು ತುಂಬ ಪರೀಕ್ಷಿಸುತ್ತದೆ. ನಿಮಗೆ ಈ ಕತೆ ಇಷ್ಟವಾದರೆ ಇಂತಹ ಇನ್ನೂ ಮನಸ್ಸಿಗೆ ತಟ್ಟುವ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.